ಒಬ್ಬ ಫಿಸಿಯೋಥೆರಪಿಸ್ಟ್ ಹತ್ರ ನೀವು ಯಾವಾಗ ಹೋಗ್ಬೋದು, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಹೋಗ್ಬೇಕಾ, ಇಲ್ಲದೇನೂ ಹೋಗ್ಬೋದಾ ಅಂತ ಒಂದು ಸಣ್ಣ ಕನ್ಫ್ಯೂಷನ್ ಅನ್ನ ಇವತ್ತು ದೂರ ಮಾಡುವ. ನಮಸ್ತೆ, ನಾನು ಡಾಕ್ಟರ್ ನವೀನ್, ಫಿಸಿಯೋಥೆರಪಿಸ್ಟ್. ಈ ವಿಡಿಯೋದಲ್ಲಿ ನಾವು ಫಿಸಿಯೋಥೆರಪಿಸ್ಟ್ ಅವರು ಯಾವುದೆಲ್ಲ ಕಂಡೀಷನ್ ಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಒಂದು ಬ್ರೀಫ್ ಆಗಿ ನೋಡೋಣ. ಒಂದು ಮಗು ಹುಟ್ಟಿ ಬೆಳೆದು ದೊಡ್ಡವನಾಗಿ ವರ್ಷ ಆಗಿ ಸಾಯುವ ಗಳಿಗೆಗಿಂತ ಮುಂಚೆ ತನಕ ಫಿಸಿಯೋಥೆರಪಿ ಆ ಮನುಷ್ಯನ ಜೀವನದಲ್ಲಿ ಆಲ್ ದಿ ಫೇಸಸ್ ಗೆ ಇನ್ಕ್ಲೂಡ್ ಆಗಿರ್ತದೆ. ಇದರಲ್ಲಿ ನೋಡುವುದಾದ್ರೆ ಆರ್ಥೋಪೆಡಿಕ್ ಕಂಡೀಷನ್ ಆಗಿರ್ಬೋದು, ಅಂದ್ರೆ ಮೂಳೆ ಮತ್ತು ಮಾಂಸಗಳ ಸಮಸ್ಯೆಗಳಾಗಿರ್ಬೋದು, ನ್ಯೂರೋ ಕಂಡೀಷನ್ಸ್ ಆಗಿರ್ಬೋದು, ಕಾರ್ಡಿಯಾಲಜಿ ಕಂಡೀಷನ್ಸ್ ಆಗಿರ್ಬೋದು, ಉಸಿರಾಟದ ತೊಂದರೆ ಇರ್ಬೋದು, ಹಾಗೂ ಅದೇ ವ್ಯಕ್ತಿ ಯಾವುದಾದ್ರೂ ಶಸ್ತ್ರಚಿಕಿತ್ಸೆಗೆ ಒಳಗೊಂಡ ನಂತರ ಬರುವ ಜನರಲ್ ವೀಕ್ನೆಸ್ ಆಗಿರ್ಬೋದು, ಬ್ರೀದಿಂಗ್ ಇಶ್ಯೂಸ್ ಆಗಿರ್ಬೋದು, ಕಫ ಗಟ್ಟುವಿಕೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಾವು ಫಿಸಿಯೋಥೆರಪಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಇನ್ಕ್ಲೂಡ್ ಮಾಡ್ತೇವೆ. ಆದಾಗಿಯೂ ಒಂದು ತಾಯಿಗೆ ಗರ್ಭಧಾರಣೆಯ ಸಮಯದಿಂದ ಮಗು ಹೆರಿಗೆಯಾದ ನಂತರ ಕೂಡ ಫಿಸಿಯೋಥೆರಪಿ ಅವಳಿಗೆ ತುಂಬಾ ಮುಖ್ಯವಾಗಿರುತ್ತದೆ. ಮಕ್ಕಳಲ್ಲಿ ಹುಟ್ಟಿದಾಗಿನಿಂದ ಹಾಗೂ ಹುಟ್ಟಿದ ನಂತರ ಕಾಣಿಸಿಕೊಳ್ಳುವ ಅನೇಕ ತರದ ನ್ಯೂನತೆಗಳು. ಇದರ ಜೊತೆಗೇನೆ ಫಿಸಿಯೋಥೆರಪಿ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ. ಯಾವುದೇ ಕ್ರೀಡೆ ಆದರೂ ಕೂಡ ಅದರಲ್ಲಿ ಇಮಿಡಿಯೇಟ್ ಇಂಜುರಿ ಆದಾಗ ಒಬ್ಬ ಫಿಸಿಯೋಥೆರಪಿಸ್ಟ್ ಅದನ್ನ ಅನಲೈಸ್ ಮಾಡಿ ಅಲ್ಲಿ ಇರುವ ತೊಂದರೆಗೆ ಟ್ರೀಟ್ಮೆಂಟ್ ಅನ್ನ ಪ್ಲಾನ್ ಮಾಡ್ತಾನೆ. ಸೊ ಅದೇ ರೀತಿ ಅದೇ ಕ್ರೀಡೆಗೆ ಬೇಕಾಗುವ ತರಹದ ಟ್ರೈನಿಂಗ್ ಅನ್ನ ಫಿಸಿಯೋಥೆರಪಿಸ್ಟ್ ಅವರು ಕೊಡ್ತಾರೆ. ಸೊ ಇದರ ಜೊತೆಗೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮೂಳೆಗಳ ಫ್ರಾಕ್ಚರ್ ನ ಸರ್ಜರಿ ಆದ ನಂತರ ಬರುವ ಸ್ಟಿಫ್ನೆಸ್ ಆಗಿರ್ಬೋದು, ಮಸಲ್ ವೀಕ್ನೆಸ್ ಆಗಿರ್ಬೋದು, ಮೂವ್ಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಫಿಸಿಯೋಥೆರಪಿಯಲ್ಲಿಯೇ ಟ್ರೀಟ್ಮೆಂಟ್ ಮಾಡ್ತೇವೆ. ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದೇ ಹೋಗ್ಬೇಕಾ ಅಂತ ಫಿಸಿಯೋಥೆರಪಿಗೆ. ಸೊ ಆ ತರಹದ ಯಾವುದೇ ರೀತಿಯ ನಿರ್ಬಂಧನೆಗಳು ಫಿಸಿಯೋಥೆರಪಿಯವರಿಗೆ ಇರುವುದಿಲ್ಲ. ಸೊ ಈ ವಿಡಿಯೋ ಮೂಲಕ ನಿಮ್ಮದೊಂದು ಸಣ್ಣ ಕನ್ಫ್ಯೂಷನ್ ಅನ್ನ ದೂರ ಮಾಡಿದ್ದೇನೆ ಅಂತ ಅನ್ಕೊಂಡಿದ್ದೇನೆ. ಏನೇ ನಿಮಗೆ ಡೌಟ್ ಬಂದರೂ ಕೂಡ ನೀವು ಕಮೆಂಟ್ ನ ಮೂಲಕ ತಿಳಿಸಬಹುದು ಅಥವಾ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು. ಥ್ಯಾಂಕ್ ಯು.